ಅಂದ್ರೆ ಸ್ವತಂತ್ರವಾಗಿ ರಾಹುಲ್ ಗಾಂಧಿ ಅವರಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಇಲ್ವಾ? ಸ್ವಲ್ಪ ಕಮ್ಮಿ, ಇನ್ನು ಚಿಕ್ಕ ವಯಸ್ಸಲ್ವಾ, ಮಾಡಿದ್ರೆ ಮೇಕಪ್ ಆಗೋಗ್ತಿರಲ್ಲ. ಹೆಚ್ಚು ಕಡಿಮೆ 52 ವರ್ಷ ಆಯ್ತು ಅನ್ಕೊಂತೀನಿ. 2.5 ವರ್ಷ ಆದ ನಂತರ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಅವರು ಇಳಿತಾರೆ ಕೆಳಗೆ? ಇಳಿತಾರೆ. ರಾಹುಲ್ ಗಾಂಧಿ ಅವರು ಇನ್ನೂ ಸ್ವಲ್ಪ ಇದಿಲ್ಲ, ಇನ್ನು ಅವ್ರ ಅಕ್ಕನ್ ಮಾಡಿದ್ರೆ ಮ್ಯಾನೇಜ್ ಮಾಡ್ತಿಲ್ಲ. ಇನ್ನು ಫೋನ್ ಮಾಡಿದೆ ಅಂದ್ರೆ ಅದಾಗಿದ್ದು ನಿಜ? ಏನಾಗಿತ್ತು? ಏನಿಲ್ಲ, ಮೇಲಿಂದ ಸೋರ್ತಾ ಇತ್ತು. ಅವನು ಡ್ರೈವರು ಬೆಪ್ಪ ಅವನು. ಹಾಗೆ ಹುಬ್ಬಳ್ಳಿಯಲ್ಲಿ ಏನು ಒಂದೆರಡು ಕೊಲೆಗಳಾಯ್ತು, ನೀವೇ ನೋಡ್ತಾ ಇದ್ದೀರಾ. ಈ ಲವ್ ನಾನೊಂದು ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮನವ್ರನ್ನ ನಾನು ಅವ್ರಿಗೆ ತುಂಬ ಪಾದಗಳಿಟ್ಕೊಂಡು ಇದು ಮಾಡ್ತೀನಿ. ಕೆಲವೆಲ್ಲ ನಾನು ಮಾಧ್ಯಮದಲ್ಲಿ ಬರಬಾರ್ದು. ಯಾಕೆ ಬರಬಾರ್ದು? ಅದೆಲ್ಲ ಏನು, ಯಾಕೆಂದರೆ ಏನು ಅಂತ ಇದಿರಲ್ವಲ್ಲ. ಇವಾಗ ನೋಡಿ, ನಾನು ಹೇಳ್ತೀನಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ರೀ, ಅವರು ಯಾವ ಪ್ರೈಮ್ ಮಿನಿಸ್ಟ್ರು ಇಲ್ಲ ರೀ ಅವ್ರಂಗೆ. ಅವ್ರ ಮಗನೂ ಇವಾಗ ನೆಕ್ಸ್ಟು CM ಕೊಡಬೇಕು ಅವ್ರಿಗೆ. ಅಂಥ ನಾಲೆಡ್ಜ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಮಗನಿಗೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಲೆಕ್ಷನ್ಸ್ ಆಗಿದೆ ಕರ್ನಾಟಕದಲ್ಲಿ. ಹೌದೌದು. ಸೊ ಜೂನ್ 4ನೇ ತಾರೀಕು ರಿಸಲ್ಟ್ಸ್ ಇದೆ. ಹೌದು. ನಿಮ್ಮ ಅನಿಸಿಕೆ ಏನು, ಯಾರು ಗೆಲ್ಬೋದು ಈ ಸರ್ತಿ? ನಮ್ಮದು, ನನಗೆ ಯಾರು ಗೆಲ್ತಾರೆ ಅನ್ನೋದು, ಅವ್ರು ಗೆಲ್ತಾರೆ ಇವರು ನಾನೇನಲ್ಲ. ನಾನು ಕಾಂಗ್ರೆಸ್ಸು ಒಂದು ಪಕ್ಷದಲ್ಲಿ ನನಗೂ ಒಂದು ಆದ್ಯತೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಫೀಸ್ನಲ್ಲಿ. ಅದರಿಂದ ನಾನು ಕಾಂಗ್ರೆಸ್ ಪರನೇ ನಾನು ಮಾತಾಡಬೇಕು. BJP ಕೆಟ್ಟದು, ದಳ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ. ನಾವು ಕಾಂಗ್ರೆಸ್ನಲ್ಲಿ 62 ವರ್ಷದಿಂದನೂ ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ. ಅದರಿಂದ ಕಾಂಗ್ರೆಸ್ಸು ಬಂದಿದ್ದು ಇವಾಗೆಲ್ಲ 60 ವರ್ಷದಿಂದ ನನಗೆ ಬುದ್ಧಿ ಇದೆ. 60 ವರ್ಷದಲ್ಲಿ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಆವಾಗಲಿಂದನೂ ಇವ್ರು ಹೇಳ್ತಾರೆ 50 ವರ್ಷ ಏನೂ ಮಾಡಿಲ್ಲ ಹಾಗೆ ಹೀಗೆ ಅಂತ. ದೇಶ ಉಳಿಸ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಉಳಿಸ್ಕೊಂಡು ಬರದೇ ಇದ್ದಿದ್ದೆ ದೇಶ ಯಾವಾಗೋ ಹೋಗ್ಬಿಟ್ಟು. ಮಾತಾಜಿ ಇಂದಿರಾ ಗಾಂಧಿ, ಇವರು ಇವರು ರಾಜೀವ್ ಗಾಂಧಿ ಇವರೆಲ್ಲ ಎಂತೆಂಥ ಕೆಲಸ ಮಾಡಿದ್ರು. ಅಯ್ಯಮ್ಮ ಇಂದಿರಾ ಗಾಂಧಿ ಯಾಕೆ ಸಾಯಿಸ್ಬೇಕಾಗಿತ್ತು ಅಯ್ಯಮ್ಮನ್ನ? ಅಂಥವ್ರನ್ನೆಲ್ಲ ಇಟ್ಕೊಂಡು ನೀವು ಇದು ಮಾಡಬೇಕಾಗಿತ್ತು. ಅವನ್ನೆಲ್ಲ ಸಾಯಿಸ್ಬಿಟ್ಟು ನೀವು ಮುಂದೆ ಬರಬೇಕು ಅಂತ ಇವಾಗ ನೀವು ಇದು ಮಾಡ್ತಾ ಇದ್ದೀರಾ. ಅಂದರೆ ಯಾರು ಸಾಯಿಸಿದ್ದು ಅಂತ ಅವ್ರನ್ನ? ಯಾರು ಹಿಂಗೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಇದು ಮಾಡಿದ್ದಾರೆ. ಇಲ್ಲ ಬೇರೆ ಪಾರ್ಟಿನವ್ರೆ ಸಾಯಿಸಿದ್ರೆ ಇನ್ನೊಬ್ಬರು ಬಂದು ನಿಮಗೆ ಬುದ್ಧಿ ಹೇಳಬೇಕಾಗಿತ್ತು. ನಿಮಗೆ ಬುದ್ಧಿ ಇಲ್ವಾ? ಇಂದಿರಾ ಗಾಂಧಿ ಏನು, ರಾಜೀವ್ ಗಾಂಧಿ ಏನು ಅಂತ ನಿಮ್ಗೆ ಗೊತ್ತಿತ್ತಾನೆ ಸರ್? ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಧಿಕಾರದಲ್ಲಿ, ಆದರೆ ಅಭಿವೃದ್ಧಿ ಬಹಳ ಕಡಿಮೆ ಆಗ್ತಾ ಇದೆ. ಇಲ್ಲ ಅಭಿವೃದ್ಧಿ ನಿಮಗೆ ಗೊತ್ತಿಲ್ಲ. ಎಲ್ಲ ಕೈ ತೊಳ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಅದು ಅದನ್ನು ನಾವು ತಿನ್ಬೇಕಾದ್ರೆ ಏನಾದರೂ ಕೊಡಬೇಕು ತಾನೆ. ಅದೇ ಇಲ್ಲ ಅಂದರೆ ಏಕ್ದಮ್ ಕೊಟ್ಬಿಟ್ರು. BJPನಿಂದ ಜನಗಳು ಆಶೀರ್ವಾದ ಮಾಡಿದ್ರು. ನಂಬರ್ 1 ಸಿದ್ದರಾಮಯ್ಯ CM ನಂಬರ್ 1. ಯಾರು ಅಂತ ಚೀಫ್ ಮಿನಿಸ್ಟರ್ಗಳು ಸಿಕ್ಕಲ್ಲ ಖಂಡಿತವಾಗಿ. ನಮ್ಮ ಕಾಂಗ್ರೆಸ್ನಲ್ಲಿ ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ ಇವರೆಲ್ಲ, ಕೆಲವು KJ ಜಾರ್ಜು ಇವರೆಲ್ಲ ನಂಬರ್ 1 ಲೀಡರ್ಸ್ ಸ್ವಾಮಿ. ಇವತ್ತು ಏನು ನಮ್ಮ ಕಾಂಗ್ರೆಸ್ನಲ್ಲಿ DK ಶಿವಕುಮಾರು ಎಂತೆಂಥವ್ರು ನಮ್ಮ ಕಾಂಗ್ರೆಸ್ನಲ್ಲಿದ್ದಾರೆ. ಜನ ಒಪ್ಪಲಿಲ್ಲ. ಹೋದ ಸಾರಿಗೆ ನಮ್ಮ ಕಾಂಗ್ರೆಸ್ಸೇ ಬಂದು ಇದೇ ಸಿದ್ದರಾಮಯ್ಯ ಇದ್ದಿದ್ರೆ ಪ್ರಮಾಣವಾಗಿ ಒಳ್ಳೆ ಡೆವಲಪ್ ಆಗ್ತಾಯಿತ್ತು. ಈ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಈಗ ಫ್ರೀ ಬಸ್, 2,000 ರೂಪಾಯಿ ಪ್ರತಿ ಮಹಿಳೆಗೆ ಕೊಡುವಂಥದ್ದು, ಫ್ರೀ ಕರೆಂಟ್ ಕೊಡುವಂಥದ್ದು, ಇದೆಲ್ಲ ಒಳ್ಳೆಯ ಒಂದು ಇದು ಅಥವಾ ಇದರಿಂದ ಏನಾದ್ರು ಜನ ತಿಳ್ಕೊಳ್ಳಿ. ನೀವೊಬ್ರು ನಂಬರ್ 1 ಇದು. ಇವಾಗ ನನಗೆ ಒಂದು 500 ರೂಪಾಯಿ ಬೇಕು. ನಮ್ಮ ಕಾಂಗ್ರೆಸ್ಸು MLAನೇ ಆಗಲಿ, ಕಾರ್ಯಕರ್ತನೇ ಏನಕ್ಕೆ ಆಗಲಿ, ನಾನು ಹೋದ ತಕ್ಷಣ ನನಗೆ ಕೊಡ್ತಾರೆ. ಯಾಕಂದರೆ ಒಂದು ಪಾರ್ಟಿನಲ್ಲಿರೋ ಇದರಿಂದ ನನಗೆ ಕೊಡ್ತಾರೆ. ಅದೊಂದು ಕರುಣೆ ನೋಡಿಸಿದ್ದಾರೆ. ಅಂದರೆ ಅದ್ರ ಜೊತೆಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಒಂದು ಸೈಟ್ ರಿಜಿಸ್ಟರ್ ಮಾಡ್ಬೇಕಂದ್ರೆ ಆ ಪೇಪರ್ ಚಾರ್ಜಸ್ ಜಾಸ್ತಿ ಆಗಿದೆ. ಅದು ನಾನು ನಿಷ್ಠೆಯಾಗಿ ಕೇಳ್ತಾ ಇದ್ದೀನಿ. ಇವತ್ತು ಬಿಸ್ನೆಸ್ ಆಗೋಗಿದೆ. ಏನು ಇವ್ರದ್ದು ಬಿಲ್ಡರ್ಸು ಫುಲ್ಲು ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಇವಾಗ ನಮ್ಮದು ಚಂದಾಪುರ ಪಕ್ಕದಲ್ಲಿ ನಾರಾಯಣಘಟ್ಟ ಅಂತ, ನಮ್ಮ ಕೆಲವು ಊರುಗಳಲ್ಲಿ ಕೇಳಿ, ಏನು ಹಳ್ಳಿಗಳಿಗೆ ಹೋಗ್ಬೇಕು ನೀವು,
ಕೇಳಿ ಯಾರಿಂದ ಯಾವ ಪೀರಿಯಡು ಯಾವ ಪಕ್ಷ ಇದ್ದರೆ ಕರ್ನಾಟಕ ಡೆವಲಪ್ ಆಗುತ್ತೆ ಕೇಳಿ ಜನಗಳನ್ನ. ನಾನು ಓಕೆ, ನಾನು ಇದುವರೆಗೂ 60 ವರ್ಷದಿಂದ ನಾವು ಕಾಂಗ್ರೆಸ್ನ ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ದೊಡ್ಡ ಲೀಡರ್ಸ್ ಎಲ್ಲನೂ ಒಳ್ಳೆಯವರು ಇದು ಮಾಡಿದ್ದಾರೆ. ಇವಾಗ ಅವರು ಪ್ರೆಸಿಡೆಂಟ್ ಆಗಿದ್ದರು, ಇವರು ಸಿಂಗ್ ಸಾಹೇಬರು, ಇವರೆಲ್ಲ ಎಂಥ ಮನುಷ್ಯರು. ಇವಾಗ ನೋಡಿ, ನಾನು ಹೇಳ್ತೀನಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ರೀ, ಅವರು ಯಾವ ಪ್ರೈಮ್ ಮಿನಿಸ್ಟ್ರು ಇಲ್ಲ ರೀ ಅವ್ರಂಗೆ. ಅವ್ರ ಮಗನೂ ಇವಾಗ ನೆಕ್ಸ್ಟು CM ಕೊಡಬೇಕು ಅವ್ರಿಗೆ. ಅಂಥ ನಾಲೆಡ್ಜ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಮಗನಿಗೆ. ಸರ್, ಹಾಗೆ ನನಗೆ ಕಣ್ಣಿಗೆ ಕಣ್ಣಂತ ಒಂದೆರಡು ವಿಚಾರಗಳು ಕೇಳ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಈ BMTC ಹಾಗೆ KSRTC ಬಸ್ಗಳು ಡಿಪೋ ಅಲ್ಲಿ ಒಂದು 5-6 ಬಸ್ಗಳು ಹಾಳಾಗಿ ನಿಂತಿದ್ದಾವೆ. ಬಸ್ಸಿನ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿ ತಳ್ಳುವಂತ ಪರಿಸ್ಥಿತಿ ಆಗಿದೆ. ಇದೆಲ್ಲ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಒಬ್ರು ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಡ್ರೈವರ್. ಅದು ನೋಡಿದ್ರೆ ನೆನ್ನೆ ಅದು ನಾನೇ ಫಸ್ಟು ನಮ್ಮ ಚೀಫ್ ಇಂಜಿನಿಯರಿಗೆ ಹೇಳಿದ್ದು ಬಸವರಾಜು ಅವ್ರಿಗೆ. ನಮ್ಮ KSRTC ಸೆಂಟ್ರಲ್ ಆಫೀಸ್ನಲ್ಲಿ ಬಸವರಾಜು ಅಂತ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರು, ಅವ್ರಿಗೆ ಅದು ಬರೋದು. ನಾನು TV ನಲ್ಲಿ ನೋಡಿದೆ ಛತ್ರಿ ಇಟ್ಕೊಂಡು. ಅದು ನಾನು ನಮ್ಮ ಆಫೀಸರ್, ಅವನು ಟಾಪ್ ಮೋಸ್ಟ್ ಆಫೀಸರ್ ಅವನು ಬಸವರಾಜು ಅಂತ. ರೆಡ್ಡಿ ಅವರೇ, ನಾನು ಆವಾಗಲೇ ಹೇಳಿದ್ದೀನಿ, ಮಾತಾಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ. ನಮ್ಮ MD ಸೆಕ್ಷನ್ಗೂ ಫೋನ್ ಮಾಡಿದೆ. ನೋಡಿ, ಏನಿಲ್ಲ, ಮೇಲಿಂದ ಸೋರ್ತಾ ಇತ್ತು. ಅವನು ಡ್ರೈವರು ಬೆಪ್ಪ, ಅವ್ನು ಗೊತ್ತಿಲ್ಲ, ಒಂದು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಇರ್ತಾರೆ ಆಮಿಟ್ಗೆ ಜನ ತುಂಬ ಅಲ್ಲ ಪಾಪ, ಏನ್ ಮಾಡ್ತಾರೆ ಡ್ರೈವರ್? ಇವಾಗ ಬಸ್ ಸೋರ್ತಾ ಇದೆ, ಓಡಿಸ್ಲೇಬೇಕು, ಕೆಲಸ ಮಾಡಲೇಬೇಕು. ಅದರಿಂದನೇ ಅದನ್ನ ಇಮಿಡಿಯೇಟ್ ನಮ್ಮ ಆಫೀಸರ್ಗೆ ಫೋನ್ ಮಾಡಿ, ಅದು ಹುಬ್ಳಿ ಡಿವಿಷನ್ ಅಂತೆ ಬಸ್ಸು ಮಾಡಿ ಸಾಲ್ವ್ ಮಾಡಿದ್ದಾರೆ. ಏನು ಮಾಡೋದು, ಕೆಲವು ಇದೆಲ್ಲ. ಆಮೇಲೆ ಇನ್ನೊಂದು ಕಡೆ ಬಸ್ ಡೀಸೆಲ್ ಖಾಲಿಯಾಗಿ ಪಾಪ ಬಸ್ಸಲ್ಲಿರೋ ಗಂಡಸರೆಲ್ಲ ಬಸ್ನ ತಳ್ಳುವಂಥ ದೃಶ್ಯವನ್ನು ಟಿವಿಲಿ ನೋಡ್ತಾ ಇದ್ವಿ ನಾವು. ಅದು ಏನು ಮಾಡಿದ್ದಾರೆ, ನಮ್ಮದು ಸ್ವಲ್ಪ ಬ್ಯಾಲೆನ್ಸ್ ಏಮನ್ನು ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಇವ್ರಿಗೆ ಕ್ಯಾಶ್ ಕಟ್ಟೋದಕ್ಕೆ. ಅದ್ರಿಗೆ ಇದರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಅಲ್ಲ, ಅದು ಆ್ಯಕ್ಚುಲಿ ಹೊರಗಡೆ ನೋಡಿದವರಿಗೆ ಅವಮಾನ ಅಲ್ವಾ ಅದು? ಈಗ ರಾಜ್ಯದಲ್ಲಿ KSRTC ಬಸ್ಸು ಡೀಸೆಲ್ ಖಾಲಿಯಾಗಿ ತಳ್ತಾ ಇದ್ದಾರಂತೆ, ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರಂತೆ ಡ್ರೈವರು. ಜನಗಳಿಗೆ ಇದಿರುತ್ತೆ. ಇವಾಗ ನನ್ನ ಕಂಡಮ್ ಮಾಡಬೇಕಾದ್ರೆ ನನ್ನ ಪಕ್ಕದಲ್ಲಿರೋರು ಎತ್ಕೊಡ್ತಾರೆ. ಹಾಗೆ ಹುಬ್ಬಳ್ಳಿಯಲ್ಲಿ ಏನು 1-2 ಕೊಲೆಗಳಾಯಿತು, ನೀವೇ ನೋಡ್ತಾ ಇದ್ದೀರಾ. ಈ ನಾನೊಂದು ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮನವ್ರನ್ನ ನಾನು ಅವ್ರಿಗೆ ತುಂಬ ಪಾದಗಳಿಟ್ಕೊಂಡು ಇದು ಮಾಡ್ತೀನಿ. ಕೆಲವೆಲ್ಲ ನಾನು ಮಾಧ್ಯಮದಲ್ಲಿ ಬರಬಾರ್ದು. ಯಾಕೆ ಬರಬಾರ್ದು? ಅದೆಲ್ಲ ಏನು, ಯಾಕೆಂದರೆ ಏನು ಅಂತ ಇದಿರಲ್ವಲ್ಲ. ಈಗ ಕಾಲೇಜಿನ ಕ್ಯಾಂಪಸ್ ಒಳಗಡೆ ನುಗ್ಗಿ ಅವನು ಒಂದು ಹುಡುಗಿನ ಕೊಲೆ ಮಾಡ್ತಾನೆ. ಯಾರು ಅದಕ್ಕೆ ನಾನು ಖಂಡನೀಯ, ಅದು ನಾನು ಹೇಳ್ತೀನಿ. ಹಾಗೆ ಉಡುಪಿಯಲ್ಲಿ 2 ದಿನದ ಹಿಂದೆ ನಡೆದಿರುವಂಥದ್ದು ರೋಡಲ್ಲಿ ರೌಡಿಗಳು ಕಾರಲ್ಲಿ ಹೊಡೆದಾಡ್ತಾರೆ. ಇದು ಜಾಸ್ತಿ ಆಗಿದೆ. ಈ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಜನನೂ ಸಪೋರ್ಟ್ ಮಾಡಬೇಕಾಗಿತ್ತು. ಈಗೇನೆ ಜವಾಬ್ದಾರಿ ಇರಲ್ಲ. ಅಲ್ಲ, ಈ ಕಾನೂನು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಇಲಾಖೆ ಇಲ್ಲ ಅದೆಲ್ಲ ನಮ್ಮ ಚೀಫ್ ಮಿನಿಸ್ಟ್ರಿ ಆಗ್ಬೋದು, ನಮ್ಮ ಹೋಮ್ ಮಿನಿಸ್ಟ್ರು, ನಂಬರ್ 1 ಹೋಮ್ ಮಿನಿಸ್ಟ್ರು ಪರಮೇಶ್ ಸಾಹೇಬರು ಅಂತ ಮನುಷ್ಯ. ಅವ್ರು ಭಾಷಣ ಮಾಡೋವಾಗ ಅವ್ರನ್ನ ನೋಡಿ ಯಾವ ಪಾಯಿಂಟ್ ಮೇಲೆ ಮಾತಾಡ್ತಾರೆ. ನಂಬರ್ 1 ಹೇಳಿಕೆ ಕೊಡೋದು. ಅಲ್ಲ, ಅವ್ರ ಪಾಯಿಂಟ್ ಅಂದರೆ ಈಗ ಏನಾದರೂ ಒಂದು ಘಟನೆ ಆದರೆ ತನಿಖೆ ಆಗೋಕ್ಕೆ ಮುಂಚೆನೇ ಅದಾಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೌದು, ನಮ್ಗೆ ಕೊಟ್ಟಿಲ್ಲ. ಅವ್ರು ಹೋಗಿ ನಿಂತ್ಕೊಂಡು ಇದು ಮಾಡೋಕ್ಕಾಗುತ್ತಾ? ಅವರೇನೋ ಕೆಲಸದಲ್ಲಿ ಇಂಪಾರ್ಟೆಂಟ್ ಕೆಲಸದಲ್ಲಿ ಇರ್ತಾರೆ. ಅಲ್ಲ, ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಹೌದು, ಅದು ತನಿಖೆ ಆಗಬೇಕು ಅಂತ ಹೇಳಬೇಕಲ್ವಾ? ತನಿಖೆ ಆದ್ಮೇಲೆ ನಿಜ. ಇಲ್ಲ ಹೌದು, ಇನ್ನು ಅವನ್ನ ಯಾವ ಥರ ಸಾಯಿಸಿದ್ರು ಏನು ಅನ್ನೋದು ತಿಳ್ಕೊಂಡ್ಮೇಲೆ ತಾನೇ. ತಿಳ್ಕೊಂಡ್ಮೇಲೆ ಅದಕ್ಕೆ ಮುಂಚೆನೇ ಇವರೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ಕೊಲೆ ಆಗಿಲ್ಲ, ಅದು ಅವ್ರ ನಡುವೆ ಏನೋ ವೈಯಕ್ತಿಕ ಕಾರಣ ಇಲ್ಲ. ಅದು ಯಾರು ಹೇಳಿಲ್ಲ ಸರ್, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟಿವಿಯಲ್ಲಿ. ಇಲ್ಲ ಅವೆಲ್ಲ ಕೆಲವೊಂದು ನಾನು ಒಪ್ಕೊತೀನಿ, ಕೆಲವೊಂದು ನಾನು ಒಪ್ಕೊಳೋದಿಲ್ಲ. ಈ ಸರ್ತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? ಇಲ್ಲ, ಹೇಳಕ್ಕಾಗಲ್ಲ. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅನ್ಕೊಳ್ಳಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಮಂತ್ರಿ ಯಾರು? ಇಬ್ಬರಲ್ಲಿದ್ದಾರೆ. ನಾನು ಹೇಳೋದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ನಮ್ಮ ದೇಶ ಒಳ್ಳೆ ಡೆವಲಪ್ ಆಗುತ್ತೆ ಸರ್. ರಾಹುಲ್ ಗಾಂಧಿ ಅವರು ಇನ್ನೂ ಸ್ವಲ್ಪ ಇದಿಲ್ಲ. ಇನ್ನು ಅವ್ರ ಅಕ್ಕನ ಮಾಡಿದ್ರೆ
ಮ್ಯಾನೇಜ್ ಮಾಡ್ತಲ್ಲ ಆ ಎಮ್ಮನ್ಕೋಸ್ಕರ ಮ್ಯಾನೇಜ್ ಮಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವ್ರು ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ಬೇಡ ಅಂತೇಳಿಲ್ಲ, ಇನ್ನೂ ಸ್ವಲ್ಪ ಕೆಪಾಸಿಟಿ ಬೇಕು. ಅಂದ್ರೆ ಸ್ವತಂತ್ರವಾಗಿ ರಾಹುಲ್ ಗಾಂಧಿ ಅವರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ ಇಲ್ವಾ? ಸ್ವಲ್ಪ ಕಮ್ಮಿ, ಇನ್ನು ಚಿಕ್ಕ ವಯಸ್ಸಲ್ವಾ, ಮಾಡಿದ್ರೆ ಮೇಕಪ್ ಆಗೋಗ್ತಿರಲ್ಲ. ಹೆಚ್ಚು ಕಡಿಮೆ 52 ವರ್ಷ ಆಯ್ತು ಅನ್ಕೊಂತೀನಿ. ಹಾಗೆ ರಾಹುಲ್ ಗಾಂಧಿ ಅವರು ಕಳೆದ ಒಂದು ಚುನಾವಣೆಯಲ್ಲಿ ವಯನಾಡು ಮತ್ತು ಅಮೇಠಿಯಲ್ಲಿ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ರು. ಈ ಸರ್ತಿ ಅಮೇಠಿಯಿಂದ ರಾಯ್ಬರೇಲಿಗೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ಗೆಲ್ಬೋದಾಗಿತ್ತು. ಜನ ಎಲ್ಲಿ ಇಲ್ಲ ಅವರು ಅಭಿಪ್ರಾಯ ಇಂಪ್ರೂವ್ ಮಾಡಿದ್ರೆ ಗೆಲ್ತೀನಿ, ಇಂಪ್ರೂವ್ ಮಾಡದೇ ಇದ್ದರೆ ಗೆಲ್ಲಲ್ಲ ಅನ್ನೋದು ಅದು ತಪ್ಪದು. ಅವ್ರಿಗೆ ಇವಾಗ ಬೇರೆ ಕಡೆ ಕೊಡ್ತಾರೆ. ಇವಾಗ ಅಕಸ್ಮಾತ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅಂದರೆ ಅವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡೋ ಕೆಪಾಸಿಟಿ ಇದ್ದರೆ ಅವಾಗ ಅವ್ರನ್ನ ಇದು ಮಾಡಬೇಕಲ್ಲ, ಏನು ಸೆಲೆಕ್ಟ್ ಮಾಡಬೇಕಲ್ಲ ಕೆಲವೊಂದು ಇದೆಲ್ಲನೂ. ಆವಾಗ ಏನಾಗುತ್ತೆ, ಸೀನಿಯರು ಯಾರಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಪರಮೇಶ್ ಅವರು, ಇವರೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರಿಕೊಂಡು ಅವ್ರು ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ಅಲ್ಲಲ್ಲ, ನನ್ನ ಪ್ರಶ್ನೆ ಅಮೇಠಿಯಿಂದ ಯಾಕೆ ಅವರು ರಾಯ್ಬರೇಲಿಗೆ ಬಂದರು ಅಂತ. ಅಲ್ಲಿ ಯಾಕೆ ಅಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು, ಅದರಿಂದ ಅಲ್ಲಿ ಗೆಲ್ದಿರ ಇರೋದು ಅಂತ ಅವ್ರಿಗೇನಾದರೂ ಗೊತ್ತಿರ್ಬೋದು. ಆದ ಕಾರಣ ಅವರು ಇದು ಮಾಡ್ತಾರೆ. ಒಂದು ವೇಳೆ ಕೊನೆಯ ಪ್ರಶ್ನೆ, ಕಾಂಗ್ರೆಸ್ಸು ಈ ಸರ್ತಿ ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಪರಿಸ್ಥಿತಿ ಏನು? ಏನಿಲ್ಲ, ವೆಯ್ಟ್ ಮಾಡ್ತಾರೆ. ಆಪೋಸಿಷನ್ನು ಲೀಡರ್ ಆಗಿ ಆಪೋಸಿಷನ್ ಇದಾದ್ರೇನು ಕಾಂಗ್ರೆಸ್ ಬಂದೇ ಬರುತ್ತೆ. ಆಪೋಸಿಷನ್ ಆಗುತ್ತಾ ಕಾಂಗ್ರೆಸ್? ಇಲ್ಲ, ಆಗಲ್ಲ. ಒಂದು ಮಾತು ಕೇಳಿ ಬರ್ತಾ ಇದೆ, ಈಗ 5 ವರ್ಷದ ಆಡಳಿತಾವಧಿಯಲ್ಲಿ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಆಗಲ್ಲ, ಇನ್ನು ಅವ್ರಿಗೂ ಕೊಡಬೇಕಲ್ವ. ಅವರು ತುಂಬ ಖರ್ಚು ಮಾಡಿ ತುಂಬ ಇದು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರು ತುಂಬ ಹೊಣೆ ಹೊತ್ಕೊಂಡು ಕೆಲವ್ರನ್ನೆಲ್ಲನೂ ಇದು ಮಾಡಿ, ಕೆಲವು ಜನನ ಗುಂಪು ಕಟ್ಕೊಂಡು ಅವ್ರಿಗೆಲ್ಲ ಬುದ್ಧಿ ಇದೆಲ್ಲ ಹೇಳಿ ಅವ್ರಿಗೂ ಒಂದು ಅಂದ್ರೆ 2.5 ವರ್ಷ ಆದ ನಂತರ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಅವರು ಇಳಿತಾರೆ ಕೆಳಗೆ. 2.5 ವರ್ಷ ಆದ್ಮೇಲೆ ಅದೇ ಅವ್ರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ನನಗೆ ತುಂಬ ಸಂತೋಷ ಹೋಗ್ತಾರೆ. ನಾನು ಹೇಳೋಣ ಅಂತಿದ್ದೀನಿ, ಡಿ ಕೆ ಶಿವಕುಮಾರ್ 2-3 ಸಾರಿ ಹೋದರೆ ಅವ್ರು ಬಿಜಿ ಇತ್ತು. ಈ ಕೈಗಳೆತ್ತಾರೆ ಅವರಿಬ್ಬರು, ಅದೇ ಕೈಗಳೆತ್ತೋದು ಲಾಸ್ಟ್ವರೆಗೂ ಇರಬೇಕು. ಇದೇ ಕಾಂಗ್ರೆಸ್ ಗೌರ್ಮೆಂಟೇ ಇರಲಿ, ಬೇರೆ ಗೌರ್ಮೆಂಟೇ ಇರಲಿ, ಅವರು ಕೈ ಎತ್ತದಂಗೆ ಲಾಸ್ಟ್ವರೆಗೂ ಅದೇ ಥರ ಅವ್ರು ಇರಬೇಕು.